ಶಾಂತಿ. ನಾನೊಂದು ಚೈತನ್ಯ ಅವಿನಾಶಿ ಆತ್ಮ ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪನಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಈ ದಿನದ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ ಮತ್ತು ಮುರಳಿಯ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ. ಆ ಒಂದು ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರೂ ಕೂಡ ಇವತ್ತು ವಿಶೇಷವಾಗಿ ನಮಗೆ ಒಂದು ಇಮರ್ಜ್ ಮಾಡುವಂತಹ ಒಂದು ಮುರಳಿಯ ಮುಖ್ಯ ಸಾರ ಇದೆ. ಮಧುರ ಮಕ್ಕಳೇ, ನಿಮ್ಮ ಈ ಜೀವನವು ದೇವತೆಗಳಿಗಿಂತಲೂ ಉತ್ತಮವಾಗಿದೆ, ಏಕೆಂದರೆ ಈಗ ನೀವು ರಚಯಿತ ಮತ್ತು ರಚನೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸಕ್ತರಾಗಿದ್ದೀರಿ. ಆಸಕ್ತರಾಗಿದ್ದೀರಿ ಅಂತಲ್ಲ, ಆಸ್ತಿಕರಾಗಿದ್ದೀರಿ. ನಿದ್ದೆ ಮಾಡ್ತಿದ್ದೀರಾ? ಎಲ್ಲರೂ ಕೂಡ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಈ ಒಂದು ಆತ್ಮೀಯ ವಾರ್ತಾಲಾಪವನ್ನು ಕೇಳೋಣ. ಬಾಬಾರವರು ಮುರಳಿ ಹೇಳುವಂಥದ್ದೆಲ್ಲವೂ ಕೂಡ ಆತ್ಮಕ್ಕೆ. ಹಾಗಾಗಿ ನಾವು ಆತ್ಮಿಕ ಸ್ಮೃತಿಯಲ್ಲಿದ್ದೇ ಈ ಮುರಳಿಯನ್ನು ಕೇಳೋಣ. ಮಧುರ ಮಕ್ಕಳೇ, ನಿಮ್ಮ ಈ ಜೀವನವು ದೇವತೆಗಳಿಗಿಂತಲೂ ಉತ್ತಮವಾಗಿದೆ, ಏಕೆಂದರೆ ನೀವು ಈಗ ರಚಯಿತ ಮತ್ತು ರಚನೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಿದ್ದೀರಿ. ಅಂದರೆ ಈ ಒಂದು ಸಮಯದಲ್ಲಿ ಆಸ್ತಿಕರಾಗೋದಿದೆಯಲ್ಲ, ಇದು ದೊಡ್ಡ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಡ್ರಾಮಾನುಸಾರ. ಯಾಕಂದರೆ ಇಲ್ಲಿ ನಾವು ಏನೇ ಮಾತಾಡಿದರೂ ಸೌಭಾಗ್ಯ, ದೌರ್ಭಾಗ್ಯ, ಪಾಪ, ಪುಣ್ಯ, ಕರ್ಮ, ಅಕರ್ಮ ಏನೇ ಮಾತಾಡಿದ್ರೂ ನಾಟಕದ ಒಳಗಡೆ ಇದ್ದು ನಾಟಕಕ್ಕಾಗಿಯೇ ಮಾತಾಡಬೇಕು, ಬಿಟ್ಟರೆ ಆತ್ಮಕ್ಕಾಗಿ ಇದು ಯಾವುದು ಕೂಡ ಬೇಕಾಗಿರೋದಲ್ಲ. ಯಾಕೆ ಅಂತಂದರೆ ಆತ್ಮ ಅಂತ ಬಂದರೆ ನಾವೆಲ್ಲರೂ ಒಂದೇ, ನಮ್ಮ ಮನೆ ಒಂದೇ, ನಮ್ಮ ತಂದೆ ಒಂದೇ, ನಮ್ಮ ಧರ್ಮ ಒಂದೇ, ನಮ್ಮ ಸ್ವಭಾವ ಒಂದೇ, ಎಲ್ಲವೂ ಒಂದೇ ಆಗಿದೆ. ಹಾಗಾಗಿ ನಾವು ಪಾತ್ರದ ದೃಷ್ಟಿಯಲ್ಲಿ ನೋಡೋದಾದರೆ ಇಲ್ಲಿಯ ತನಕ ನಾವೇನೆಲ್ಲ ಮಾಡಿದ್ರೂ ಕೂಡ, ಆದರೆ ಯಾವಾಗ ಸೃಷ್ಟಿಯಲ್ಲಿ ಶಿವನ ಅವತರಣೆಯ ಸಮಯ ಬಂದಿದೆಯೋ ಆ ಸಮಯದಲ್ಲಿ ನಾನು ಶಿವನ ಕುರಿತಾಗಿ ಆಸಕ್ತನಾಗಿರೋದು, ಪರಮಾತ್ಮನ ಮೇಲೆ ನಿಶ್ಚಯವುಳ್ಳವನಾಗಿರೋದು, ಪರಮಾತ್ಮನನ್ನು ಅರಿಯಲು ಕಾತುರದಿಂದ ಇರೋದು, ಇದು ಆಸ್ತಿಕತೆ. ಅಂದರೆ ಪರಮಾತ್ಮನ ಮೇಲೆ ಒಂದು ನಿಶ್ಚಯ, ಪ್ರೀತಿ ಮತ್ತು ಪರಮಾತ್ಮನನ್ನು ಕಾಣಲು ಆಸಕ್ತಿ ಇಟ್ಟುಕೊಂಡಿರುವುದು ಆಸ್ತಿಕತೆ, ಭಕ್ತಿ ಅಂತ ಕರೀತಾರೆ. ಶ್ರದ್ಧೆ, ನಂಬಿಕೆ, ನಿಶ್ಚಯ. ಬಲೆ ಇಷ್ಟು ಜನ್ಮ ಜನ್ಮಾಂತರಗಳಿಂದ ಎಲ್ಲ ಧರ್ಮದಲ್ಲಿಯೂ ಕೂಡ ಆ ಪರಮಾತ್ಮನ ಕುರಿತಾಗಿ ಅನೇಕ ಚಿಂತನೆಗಳು ನಡೆದಿದೆ, ಆ ಪರಮಾತ್ಮನ ಸ್ಮರಣೆ ನಡೆದಿದೆ, ಆ ಪರಮಾತ್ಮನ ಹುಡುಕಾಟ ನಡೆದಿದೆ, ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಅನೇಕ ತೀರ್ಥ ಯಾತ್ರೆಗಳು, ಯಾಗ ಯಜ್ಞಗಳು, ಜಾತ್ರೆ ಉತ್ಸವಗಳು ನಡ್ಕೊಂಡು ಬಂದಿದೆ. ಆದರೆ ಈಗ ಯಾವಾಗ ಸ್ವಯಂ ಪರಂಪಿತ ಪರಮಾತ್ಮನೇ ಧರೆಯಲ್ಲಿ ಪರಕಾಯ ಪ್ರವೇಶ ಮಾಡಿ ಅವತರಣೆ ಆದ ಸಮಯದಲ್ಲಿ ನಾನು ಆಸ್ತಿಕನಾಗಿರೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಸಮಯದಲ್ಲಿ ಆಸ್ತಿಕರಾಗಿದ್ದು ಮತ್ತು ಸ್ವಯಂ ಪರಮಾತ್ಮ ಬಂದಾಗ ಅವರನ್ನು ಗುರುತಿಸೋದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಸೌಭಾಗ್ಯ. ಬಲೆ ಜಗತ್ತಿನಲ್ಲಿ ಇವತ್ತು ಆಸ್ತಿಕರು ನೋಡಿದರೆ, ನಾವು ಮೊನ್ನೆ ಅಮರೇಶ್ವರ ಜಾತ್ರೆಗೆ ಹೋಗಿದ್ವಿ.
ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿದೆ ಅಲ್ಲೆಲ್ಲ ಜಾತ್ರಾ ಉತ್ಸವಗಳು ಲಕ್ಷಾಂತರ ಜನ ಸೇರೋದನ್ನು ಮತ್ತು ಅವರ ಮೇಲೆ ಇಟ್ಟಿರುವ ಭಕ್ತಿ ಶ್ರದ್ಧೆಯನ್ನು ನೋಡಿದ್ರೆ ಇವತ್ತಿಗೂ ಕೂಡ ಎಲ್ಲರೂ ಆಸ್ತಿಕರೇ. ಪರಮಾತ್ಮನ ಕುರಿತಾಗಿ ಭಕ್ತಿ ಶ್ರದ್ಧೆ ಉಳ್ಳವರೇ. ಆದರೆ ದೌರ್ಭಾಗ್ಯ ಏನು ಅಂದರೆ ಆ ಪರಮಾತ್ಮ ಇದರಲ್ಲಿ ಅವತರಣೆ ಆದ ಸಮಯದಲ್ಲಿ ಅವರನ್ನು ಗುರುತಿಸ್ಲಿಕ್ಕೆ ಆಗಲಿಲ್ವಲ್ಲ ಅನ್ನೋದು. ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ತಿಕರು ನಿಜ, ಆದರೆ ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಬರೀ ಆಸ್ತಿಕರಲ್ಲ, ಆಸ್ತಿಕರಾಗಿದ್ದಕ್ಕೆ ಪರಮಾತ್ಮನ ಮೇಲೆ ನಿಶ್ಚಯ ಇರೋದಕ್ಕೆ ನಾವು ಹುಡುಕ್ತಾ ಇದ್ವಿ. ಆಗ ನಮಗೆ ಯಾರೋ ಹೇಳಿದರು ಈ ಥರ ಇದೆ, ಹಿಂಗೆ ಹೋಗೋಣ, ಒಂದು ಕೋರ್ಸ್ ತಗೊಳ್ಳೋಣ, ಒಂದು ಸೆಂಟರ್ಗೆ ಹೋಗೋಣ, ಅಥವಾ ಒಂದು ಪಾಂಪ್ಲೆಂಟ್ ನೋಡಿನೋ ಯಾವುದೋ ಒಂದು ಕಾರಣದಲ್ಲಿ ಈ ಕಡೆ ಬರಲಿಕ್ಕೆ ನಮ್ಮಲ್ಲಿ ಒಂದು ಆಸ್ತಿಕತೆ ಇತ್ತು. ಹಾಗಾಗಿ ನಾವು ಬಂದ್ವಿ. ಬಂದ ಮೇಲೆ ಇಲ್ಲಿ ಬಂದಿರೋದು ಪರಮಾತ್ಮನೇ ಅಂತ ನಿಶ್ಚಯ ಮಾಡೋದಿದೆಯಲ್ಲ, ಇದು ಎರಡನೆಯ ಸೌಭಾಗ್ಯ. ಅರ್ಥ ಮಾಡ್ಕೊಂಡಿವಲ್ಲ ನಾವು, ನಾನು ಯಾರು, ಪರಮಾತ್ಮ ಯಾರು, ಈ ಪ್ರಕೃತಿ ಏನು, ಸೃಷ್ಟಿಕರ್ತ ಮತ್ತು ಸೃಷ್ಟಿ, ರಚಯಿತ ಮತ್ತು ರಚನೆ, ಇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು, ಅರ್ಥ ಮಾಡಿಕೊಂಡ ಮೇಲೆ ಅದರ ಮೇಲೆ ಶ್ರದ್ಧೆ ನಿಶ್ಚಯ ಬರೋದು, ಇದು ದೊಡ್ಡ ಸೌಭಾಗ್ಯ. ಅದಕ್ಕೆ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಉಳ್ಕೊಂಡ್ಬಿಡ್ತಾರೆ. ಇಲ್ಲಿ ಈ ಸಂದೇಶ ಸಿಕ್ಕಿಲ್ವಾ ಅಂದರೆ ಅನೇಕ ಆತ್ಮರಿಗೆ, ಕೋಟ್ಯಾಂತರ ಆತ್ಮರಿಗೆ ಸಿಕ್ಕಿದೆ. ಈ ಕೋರ್ಸ್ ಕೇಳಿಲ್ವಾ, ಜ್ಞಾನ ಕೇಳಿಲ್ವಾ ಅಂದರೆ ಕೋಟ್ಯಾಂತರ ಜನಗಳು ಕೇಳಿಬಿಟ್ಟಿದ್ದಾರೆ. ಆದರೆ ಅರ್ಥ ಮಾಡಿಕೊಂಡ್ರ, ಅರ್ಥ ಆಯ್ತಾ, ನಿಶ್ಚಯ ಬಂತ ಅಂದರೆ ಬಹಳ ಕಡಿಮೆ ಜನಕ್ಕೆ. ಅದಕ್ಕೆ ಇಲ್ಲಿ ಒಂದು ಆಸ್ತಿಕನಾಗಿರಬೇಕು. ಆಸ್ತಿಕನಾಗಿದ್ದುಕೊಂಡು ಪರಮಾತ್ಮ ಬಂದಾಗ ಅವರ ಸಂಪರ್ಕದಲ್ಲಿ ಬರಲಿಕ್ಕೆ ಒಂದು ಅವಕಾಶ ಸಿಗಬೇಕು. ಅದು ಸಿಕ್ಕಾಯಿತು. ಸಿಕ್ಕ ಮೇಲೆ ಅಲ್ಲಿ ಕೂತು ಕೇಳುವ ಒಂದು ವ್ಯವಧಾನ ಸಮಯ ಇರಬೇಕು. ಅದು ನಮಗಿತ್ತು. ಕೇಳಿದ ಮೇಲೆ ಆ ಜ್ಞಾನ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಪ್ರಬುದ್ಧತೆ ಬಂದಿರಬೇಕು ಅಥವಾ ಪುಣ್ಯ ಕೂಡ ಬಂದಿರಬೇಕು. ಅದು ಆಯಿತು. ಅದಾದ ಮೇಲೆ ಈಗ ಅವರ ಮೇಲೆ ನಿಶ್ಚಯ ಪಡಬೇಕು. ಅದು ಕೂಡ ಆಗಿದೆ. ಈಗ ಯಾರೆಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಈ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಬಲೆ ಅನ್ಯ ಧರ್ಮೀಯರು ಕೂಡ ಇದರಲ್ಲಿದ್ದಾರೆ, ಸನ್ಯಾಸಿಗಳು ಇದರಲ್ಲಿದ್ದಾರೆ. ಭಾಳಷ್ಟು ಸನ್ಯಾಸಿಗಳು ಕೂಡ ಹೇಳ್ತಾರೆ, ಅರೆ ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ನೋ ಅದು ಇಲ್ಲಿ ಸಿಕ್ಕಿಬಿಟ್ಟಿದೆ. ಇಲ್ಲಿ ಪರಮಾತ್ಮನೇ ಬಂದಿರೋದು. ಈ ಜ್ಞಾನ ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದನ್ನೇ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟ ಜೀವನ ಕೊಟ್ವಿ. ಅರೆ ಮೋಸ ಆಯಿತು ನಮಗೆ. ನಾವೀಗ ಆ ಕಡೆ ಬಹಳ ದೂರ ಹೋಗ್ಬಿಟ್ಟಿದ್ದೀವಿ. ಈಗ ಸಿಕ್ಕಿಬಿಟ್ಟಿದ್ದಾನೆ ಪರಮಾತ್ಮ ನನಗೆ. ಮೌಂಟ್ ಅಬುದಲ್ಲಿ ಬಂದಾಗ ಏನು ಖುಷಿ ಪಡ್ತಾರೆ, ಎಷ್ಟು ತೇಲಾಡ್ತಾರೆ ಸನ್ಯಾಸಿಗಳು, ಸಂತರು, ಮಹಾಂತರು, ಅನೇಕ ಅನ್ಯ ಧರ್ಮೀಯದವರು ಬಂದರೂ ಕೂಡ, ಅನ್ಯ ಧರ್ಮೀಯರಂತ ಬಳಸೋದಕ್ಕಿಂತ ಸರ್ವಧರ್ಮದವರು ಬಂದರೂ ಕೂಡ ಎಷ್ಟು ಅವರಿಗೆ ಅರ್ಥ ಆದಮೇಲೆ ಎಷ್ಟೆಲ್ಲ ಗ್ರಂಥಗಳು ತಿರುವಿದ್ದೀವಿ ನಾವು, ಎಷ್ಟೆಲ್ಲ ಅಧ್ಯಯನ ಮಾಡಿದ್ವಿ ನಾವು. ಈ ಒಂದು ಸಣ್ಣ ಸಣ್ಣ ಸತ್ಯಗಳು ನಮಗೆ ಅರ್ಥ ಆಗಲಿಲ್ವಲ್ಲ. ನಾನು ಆತ್ಮ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಇಷ್ಟು ವರ್ಷಗಳು ಕಳೆದುಬಿಟ್ವಿ, ಜೀವನಗಳು ಕಳೆದುಬಿಟ್ವಿ, ಎಲ್ಲ ಗ್ರಂಥಗಳು ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ವು ಅಷ್ಟೇ. ಆದರೆ ಮುಂದುವರೆದು ಇಷ್ಟೆಲ್ಲ, ಅದು ಒಂದು ದಿನದಲ್ಲಿ, ಒಂದು ವಾರದಲ್ಲಿ ಇಷ್ಟು ಪ್ರಬುದ್ಧ ಜ್ಞಾನ, ಇಷ್ಟು ಆಳವಾದ ಜ್ಞಾನ, ಇಷ್ಟು ಸೃಷ್ಟಿಯ ರಹಸ್ಯದ ಸತ್ಯಗಳು ಹೊರಗೆ ಬರಬೇಕು ಅಂದರೆ ಇದು ಪರಮಾತ್ಮನ ಕೆಲಸ ಅಲ್ಲದೆ ಬೇರೆ ಯಾರದ್ದು ಅಲ್ಲ. ಇಲ್ಲಿ ಬಂದಿರೋದು ಪರಮಾತ್ಮ ಬಿಟ್ಟರೆ ಇನ್ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲದೆ ಈ ಸೃಷ್ಟಿಯ ರಹಸ್ಯಗಳನ್ನು ಲೀಲಾಜಾಲವಾಗಿ ಹೇಳೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಸತ್ಯ ಅವರಿಗೆ ಅರ್ಥ ಆಗೋಯ್ತು. ಹಾಗಾಗಿ ಆ ಸಮಯದಲ್ಲಿ ಪರಮಾತ್ಮ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರಿಗೆ ಆನಂದ ಬಾಷ್ಪ ಸುರಿಸಿ ಆ ಮಣ್ಣನ್ನು ಹಣೆಗಚ್ಚಿಕೊಂಡು ಇಲ್ಲಿ ಪರಮಾತ್ಮ ಬಂದಿದ್ದಾರೆ, ಅವತರಣೆ ಆಗಿದ್ದಾರೆ, ಓಡಾಡಿದ್ದಾರೆ ಅನ್ನೋದನ್ನು ತಿಳಿದು ಖುಷಿಪಟ್ಟು ಇನ್ನೂ 4-6 ದಿನಗಳು ಹೆಚ್ಚಿಗಿದ್ದು, ಅಯ್ಯೋ ನಮಗೆ ಈ ಭಾಗ್ಯ ಇಲ್ವಲ್ಲ,
ನಾವು ಬಹಳ ದೂರ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ತನಕ ಭಕ್ತರಿಗೆ ಏನೋ ಒಂದು ಹೇಳ್ಕೊಂಡು ಒಂದಷ್ಟು ಜನಗಳನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ. ಒಂದು ಮಾರ್ಗದಲ್ಲಿ ಬಂದು ಬಿಟ್ಟಿದ್ದೀವಿ. ಬಹಳ ದೂರ ಹೋಗಿ ನಮ್ಮಿಂದ ಸಾವಿರಾರು ಲಕ್ಷಾಂತರ ಜನಗಳನ್ನು ಮಾಡ್ಕೊಂಡ್ಬಿಟ್ಟಿವಿ. ಮತ್ತೆ ಅದಕ್ಕೂ ನಾವು ಸ್ವತಂತ್ರರು ಇಲ್ಲ. ಅದರ ಮೇಲೆ ಇನ್ನೊಂದು ಕೊಂಡಿಗಳಲ್ಲಿ ತಗಲಾಕೊಂಡು ಆ ಚೈನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಯಾವುದೋ ಧರ್ಮ ಆದರೂ ಕೂಡ ಅದರದ್ದೇ ಆದಂಥ ಒಂದು ಕೊಂಡಿ ಪಳೆಯುಳಿಕೆ ಇರುತ್ತೆ. ಆ ಪಳೆಯುಳಿಕೆಯನ್ನು ಬಿಡಿಸ್ಕೊಂಡು ಒಬ್ಬನೇ ನಾನು ಈ ಕಡೆ ಬರೋದು ಅಷ್ಟು ಸುಲಭದ ಮಾತು ಇರೋದಿಲ್ಲ. ಅದು ಬಂದರೆ ತುಂಬ ದೊಡ್ಡ ಆ ಒಂದು ಮಾರ್ಗಕ್ಕೆ ಅವಮಾನ ಆಗಿಬಿಡುತ್ತೆ ಅಥವಾ ವಿರೋಧ ಬರುತ್ತೆ, ಏನೆಲ್ಲ ನಡೆದು ಹೋಗುತ್ತೆ. ಆ ಥರ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಿಜಕ್ಕೂ ನೀವು ಸೌಭಾಗ್ಯವಂತರು, ಈ ಭಾಗ್ಯ ನಮಗಿಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿ ಆನಂದ ಬಾಷ್ಪನೂ ಹಾಕಿ ಬೇಜಾರು ಮಾಡಿಕೊಂಡು ಖುಷಿನೂ ಪಟ್ಟು ಎಷ್ಟೊಂದು ಜನಗಳು ಆ ಥರ ಸನ್ಯಾಸಿಗಳು ಮಾಡಿರೋದು ದಾದಿಗಳು ಹೇಳ್ತಿರ್ತಾರೆ. ನಾವು ಕೂಡ ನೋಡಿದ್ದೀವಿ ಅನೇಕ ಸಲ ಆ ಥರ ಘಟನೆಗಳನ್ನು. ಅಂದರೆ ಯಾವ ಸನ್ಯಾಸಿಗಳಿಗೆ, ಸಂತರಿಗೆ, ಶರಣರಿಗೆ ಅನೇಕರು ಕೋಟ್ಯಾಂತರ ಆತ್ಮರು ಕೂಡ ಪರಮಾತ್ಮನನ್ನು ಎಷ್ಟು ಮಹಿಮೆ ಮಾಡಿಕೊಂಡು ಬಂದರು ನೋಡಿ. ಅವರು ಬಂದಾಗ ಗುರುತಿಸ್ಲಿಕ್ಕಾಗಲಿಲ್ಲ, ಗುರುತಿಸೋದ್ರೊಳಗಡೆ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಮತ್ತು ಬಿಟ್ಟು ಬರೋಕ್ಕೂ ಆಗ್ತಿಲ್ಲ. ನಮ್ಮ ಥರ ಮನಸ್ಸು ಇಚ್ಛೆ ಪರಮಾತ್ಮನನ್ನು ಸ್ಮೃತಿ ಮಾಡಿಕೊಂಡು ಪರಮಾತ್ಮನ ಸೇವೆಯಲ್ಲಿ ಮುಳುಗೋಕ್ಕಾಗ್ತಿಲ್ಲ. ತನು ಮನ ಧನ ನಾವು ಯಜ್ಞದಲ್ಲಿ ಹಾಕಿ ಸಫಲ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ಯಾರೂ ಅಡ್ಡಿಪಡಿಸಿಲ್ಲ. ಆದರೆ ಅವರಿಗೆ ಆ ಥರ ಇಲ್ಲವೇ? ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಈ ಸೃಷ್ಟಿಯಲ್ಲಿ ಈ ಸಮಯದಲ್ಲಿ ಇಲ್ಲಿ ತನಕ ಯಾರೆಲ್ಲ ಯಾವುದೇ ಧರ್ಮದವರು ಇದ್ದರೂ ಕೂಡ ಅವರು ನನ್ನ ಸಹೋದರಾತ್ಮರೇ. ಆದರೆ ಪಾತ್ರದ ದೃಷ್ಟಿಯಲ್ಲಿ ನೋಡೋದಾದರೆ ಅವರು ಬೇಕಾದಷ್ಟು ಶ್ರೀಮಂತಿಕೆಯ ಧರ್ಮ ಇರ್ಬೋದು, ಜಾಸ್ತಿ ಜನಸಂಖ್ಯೆಯ ಧರ್ಮ ಇರ್ಬೋದು, ಕೋಟಿಗಳ ಮೇಲೆ ಕೂತ್ಕೊಂಡಿರುವಂಥ ಧರ್ಮಾತ್ಮರು ಇರ್ಬೋದು, ಬಂಗಾರದ ಅರಮನೆಯಲ್ಲಿರುವಂಥ ಧರ್ಮಾತ್ಮರು ಇರ್ಬೋದು, ಸಂಸ್ಥೆಗಳಿರ್ಬೋದು, ಶ್ರೀಮಂತಿಕೆಯಲ್ಲಿರ್ಬೋದು, ಹೆಸರು ಮಾಡಿರ್ಬೋದು, ಜನಸಂಖ್ಯೆ ಮಾಡಿರ್ಬೋದು, ವಿಶ್ವವ್ಯಾಪಿ ಇರ್ಬೋದು. ಆದರೆ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಪರಮಾತ್ಮನೇ ಧರೆಯಲ್ಲಿ ಅವತರಣೆಯಾದಾಗ ಈ ಸೃಷ್ಟಿಯ ರಹಸ್ಯವನ್ನು ಹೇಳುವಾಗ ಅದನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅದರ ಮೇಲೆ ನಿಶ್ಚಯಪಟ್ಟು ನನ್ನದೆಲ್ಲವನ್ನು ಅರ್ಪಿಸಿ ಕೃತಜ್ಞತೆ ಸಲ್ಲಿಸಿ ಧನ್ಯವಾದಗಳನ್ನು ಅರ್ಪಿಸಿ ಜೀವನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಬೇಕಾಗುತ್ತೆ. ನಾವು ಅಂದ್ಕೊಳ್ತೀವಿ ಬಾಬಾ ಸಿಕ್ಕಿರೋದು ನಮಗೇನೋ ಬಹಳ ಸುಲಭ ಅಂತ. ಅಷ್ಟಿಲ್ಲ, ಇದು ಅಷ್ಟು ಈಜಿ ಇಲ್ಲ. ಅದಕ್ಕೆ ಯಾವೊಂದೊಂದು ಆತ್ಮರನ್ನು ಕೂಡ ನಾವಿಲ್ಲಿ ಕಡೆಗಣಿಸುವಂಗಿಲ್ಲ. ಅಷ್ಟು ಸುಲಭ ಇಲ್ಲ. ಬಾಬಾರವ್ರ ಮನೆಗೆ ಬರೋದು, ಬಂದ ಮೇಲೆ ಕೋರ್ಸ್ ಕೇಳೋದು, ಕೇಳಿದ ಮೇಲೆ ನಿಶ್ಚಯ ಬರೋದು, ನಿಶ್ಚಯ ಬಂದ ಮೇಲೆ ಉಳ್ಕೊಳ್ಳೋದು, ಉಳಿದ ಮೇಲೂ ಅವ್ರು ಯಾಕೆ ಹಿಂಗೆ ಆಡ್ತಾರೆ, ಅವ್ರು ಹಿಂಗಿದ್ದಾರೆ ಅನ್ನೋರೆ, ಇವ್ರು ಹಿಂಗಿದ್ದಾರೆ ಅನ್ನೋರೆ, ಹಿಂಗೆ ಮಾಡಿಬಿಟ್ರೆ ಅನ್ನೋರೆ, ಹಂಗೆ ಮಾಡಿಬಿಟ್ರೆ ಅನ್ನೋರೆ. ಯಾಕೆ ಅಂದರೆ ಅದು ಸುರ ಚೆನ್ನಾಗಿದ್ರೆ ಎಲ್ಲರೂ ನಾರಾಯಣ ಆಗ್ಬಿಡ್ತಾರಪ್ಪ. ಇಲ್ಲಿ ಯಾರಿಗೆ ತಾನೇ ಬೇಜಾರಿಲ್ಲ ಹೇಳಿ? ಈಗ ಎಲ್ಲರಿಗೂ ಸಾಕಾಗೋಗಿದೆ. ಯಾರಿಗೆ ತಾನೇ ನಾರಾಯಣ ಆಗಬಾರ್ದು ಅಂತ ಇರುತ್ತೆ? ಎಲ್ಲರೂ ಎಲ್ಲವನ್ನ ಸಫಲ ಮಾಡಿಕೊಂಡು ಸ್ವಭಾವ ಪರಿವರ್ತನೆ ಮಾಡಿಕೊಂಡು ಲಕ್ಷ್ಮೀನಾರಾಯಣ ಆಗಬೇಕು ಅನ್ನೋರೇ. ಆದರೆ ಎಲ್ಲದಕ್ಕೂ ಅವಕಾಶ ಕೊಟ್ಟ ಮೇಲೆ ಕೊನೆಗೆ ಅವ್ರ ಸಂಸ್ಕಾರ ಸ್ವಲ್ಪ ದಾರಿ ತಪ್ಪಿಸುತ್ತೆ, ಅಡ್ಡಾದಿಡ್ಡಿ ಹಚ್ಚುತ್ತೆ. ಯಾಕಂದರೆ ಅವ್ರ ಪದವಿ ಅಷ್ಟು ದೊಡ್ಡದು ಇಲ್ಲ. ಅಂದರೆ ಎಲ್ಲೆಲ್ಲಿ ಇಡಬೇಕು ಅಷ್ಟರಲ್ಲೇ ಅವ್ರ ಸಂಸ್ಕಾರ ಘರ್ಷಣೆಗಳು ಬಂದು, ಅಥವಾ ಅವ್ರ ಸಂಸ್ಕಾರ ಪರಿವರ್ತನೆಯಾಗದೆ, ಅಥವಾ ಅವರಲ್ಲಿ ಯಾವುದೋ ಅಹಂಕಾರ ಮೊಳಕೆ ಹೊಡೆದು, ಅಥವಾ ಯಾವುದೋ ವಿಕಾರಗಳ ಕಡೆಗೆ ತಿರುಗಿ ಯಾವುದೋ ಒಂದು ರೂಪದಲ್ಲಿ ಅವರ ಪದವಿಯನ್ನು ಡ್ರಾಮ ನಿಲ್ಲಿಸುತ್ತೆ. ಅರೆ, ಇವರು ಬೀಕೆ ಆಗಿ ಬ್ರಹ್ಮಕುಮಾರಿಯಾಗಿ ಇಷ್ಟೆಲ್ಲ ಜ್ಞಾನ ಪಡೆದು ಇವರು ಸಫಲ ಮಾಡ್ಕೊಳ್ತಾ ಇಲ್ವಲ್ಲ, ಇವರು ಕಂಜೂಸ್ತನ ಮಾಡ್ತಿದ್ದಾರಲ್ವ, ಇವರು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರಲ್ವ, ಇವ್ರೇನು ಸೇವೆಗೆ ಬರೋದಿಲ್ವಲ್ಲ, ಇವ್ರೇನು ಕೋಪನೇ ಬಿಡ್ತಾ ಇಲ್ವಲ್ಲ, ನಮಗನ್ಸುತ್ತೆ. ಅಷ್ಟನ್ನೂ ಬಿಡಿಸಿಬಿಟ್ಟಿದ್ರೆ ಅದಕ್ಕೂ ಚೆನ್ನಾಗಿ ಎಲ್ಲರೂ ಇದು ಬಿಟ್ಟಿದ್ರೆ ಇವತ್ತು ಎಲ್ಲರೂ ಬ್ರಹ್ಮನೇ ಆಗಬೇಕು ಅನ್ನೋರು ಆಗ್ತಿದ್ರು ಕೂಡ. ಏನು ತಪ್ಪಿದೆ ಇದರಲ್ಲಿ? ಇಷ್ಟೆಲ್ಲ ಆದಮೇಲೆ ಅಷ್ಟಾಗೋದೇನು ಕಷ್ಟ ಇತ್ತು? ಹೆಂಗೆ ಹೊರಗಿನವರಿಗೆ ಇಲ್ಲಿ ತನಕ ಬಂದೂ ಕೂಡ ಇದರೊಳಗಡೆ ನಿಶ್ಚಯ ಮಾಡೋಕ್ಕಾಗದೆ ವಾಪಸ್ ಎಷ್ಟೋ ಜನ ಕೋರ್ಸ್ ತೊಗೊಂಡೋಗಿದ್ದಾರೆ. ಅವ್ರದ್ದು ಭಾಗ್ಯ ಇಲ್ಲ, ಅಲ್ಲಿಗೆ ಕಳಿಸ್ತು.
ನಾವು ಒಳಗಡೆ ಬಂದ ಮೇಲೂ ಕೂಡ ನಾರಾಯಣ ತನಕ ಮುಟ್ಟಬೇಕಂದ್ರೆ ನಮ್ಮದು ಕೂಡ ಎಷ್ಟು ಭಾಗ್ಯ ಇರುತ್ತೋ ಅಲ್ಲೇ ನಿಲ್ಲಿಸುತ್ತೆ, ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ ಅದು. ಇದು ಡ್ರಾಮಾ. ಈ ಸತ್ಯ ಅರ್ಥ ಮಾಡ್ಕೋಬೇಕು ನಾವು. ಸೌಭಾಗ್ಯಶಾಲಿಗಳು ಅಂದರೆ ನಾವು ಸೌಭಾಗ್ಯಶಾಲಿಗಳೇ. ಆದರೆ ಯಾಕೆ ನಾನು ಲಕ್ಷ್ಮೀನಾರಾಯಣ ಆಗೋಕ್ಕಾಗಲಿಲ್ಲ ಅಥವಾ ಶ್ರೇಷ್ಠ ಪದವಿ ಪಡೆಯೋಕ್ಕಾಗ್ತಿಲ್ಲ ಅಂದರೆ ಅದನ್ನು ಕೂಡ ಡ್ರಾಮಾನೇ ಅಷ್ಟೇ. ಆದರೆ ಇವತ್ತು ಸಂಗಮ ಯುಗದ ಈ ಬ್ರಾಹ್ಮಣ ಜನ್ಮವನ್ನು ಯಾರಿಗೆ ಹೋಲಿಸಿದ್ದಾರೆ ಬಾಬರವರು ಅಂದರೆ ದೇವತೆಗಳಿಗಿಂತಲೂ ಶ್ರೇಷ್ಠ. ಯಾಕೆ ಅಂದರೆ ದೇವತೆಗಳಿಗೆ ಪ್ರಕೃತಿಯ ಸುಖ ತುಂಬ ಅದ್ಭುತವಾಗಿರುತ್ತೆ, ಸಂಕಲ್ಪ ಸಿದ್ಧಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಶರೀರ, ಮನಸ್ಸು, ಪ್ರಕೃತಿ ಇವು ಮೂರು ಅದ್ಭುತವಾಗಿರ್ತವೆ. ಅಲ್ಲಿ ಆತ್ಮ ಅಲ್ಲಿ ಹಂಗಿದೆಯೋ ಇಲ್ಲೂ ಹಂಗೆ ಇದೆ, ಆತ್ಮಕ್ಕೇನೂ ಆಗಿಲ್ಲ. ಆತ್ಮದ ಮೇಲಿನ ಹೊದಿಕೆಗಳು ಕೊಳೆಯಾಗಿತ್ತು, ಅಲ್ಲಿ ಸ್ವಚ್ಛವಾಗಿರುತ್ತೆ. ಇಷ್ಟೇ ವ್ಯತ್ಯಾಸ ಸತ್ಯುಗಕ್ಕೂ ಕಲಿಯುಗಕ್ಕೂ. ತಿಳ್ಕೊಂಬಿಡಿ. ಆತ್ಮ ಏನೋ ಆಗಿಬಿಟ್ಟಿದೆ, ಆತ್ಮ ಏನೂ ಆಗೋದಿಲ್ಲ. ಆತ್ಮ ಅದು ಒಳಗಡೆ ಇರತಕ್ಕಂಥ ಡೈಮಂಡ್. ಅದು ಡೈಮಂಡ್ ಮೇಲಿನ ಕೋಟಿಂಗ್ ಅಥವಾ ಡೈಮಂಡನ್ನು ಒಂದು ಗ್ಲಾಸಲ್ಲಿ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀರಿ. ಆ ಗಾಜಿನ ಪೆಟ್ಟಿಗೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಆ ಡೈಮಂಡ್ ಇದ್ದದ್ದು ಇದ್ದಂಗೆ ಕಾಣಿಸುತ್ತೆ. ಆ ಒಂದು ಡೈಮಂಡ್ ಪೆಟ್ಟಿಗೆ ಯಾವುದು ಗಾಜಿನ ಪೆಟ್ಟಿಗೆ ಒಳಗಡೆ ಇರುತ್ತೋ ಆ ಗಾಜಿನ ಪೆಟ್ಟಿಗೆ ಎಷ್ಟು ಕಚ್ಚಾಗಿರುತ್ತೋ, ಎಷ್ಟು ಧೂಳಾಗಿರುತ್ತೋ, ಎಷ್ಟು ಕೊಳೆ ಆಗಿರುತ್ತೋ ಅಷ್ಟು ಆ ಡೈಮಂಡ್ ಕಲೆ ಥರ ಕಾಣಿಸುತ್ತೆ. ಆದರೆ ಕಲೆ ಇರೋದು ಗಾಜಿಗೆ ಹೊರತಾಗಿ ಡೈಮಂಡಿಗೆ ಅಲ್ಲ. ಮತ್ತು ಎಷ್ಟು ಕೊಳೆ ಪೂರ್ತಿ ಮುಚ್ಕೊಂಡು ಒಳಗಡೆ ಡೈಮಂಡ್ ಇರೋದು ಗೊತ್ತಾಗದೇ ಇರೋ ಥರ ಗಾಜು ಪೂರ್ತಿ ಕೊಳೆಯಾಗಿ ಗಲೀಜಾದಾಗ ಡೈಮಂಡ್ ಇಲ್ಲ ಅಂತನೂ ಅಲ್ಲ, ಡೈಮಂಡ್ ಒಳಗಡೆ ಇರುತ್ತೆ. ಅದು ಹೇಗಿದೆಯೋ ಹಾಗೇ ಇರುತ್ತೆ. ಆದರೆ ಆಗಿರೋದಿಲ್ಲಿ ಬರೀ ಗಾಜು ಮಾತ್ರ ಗಲೀಜು. ಹಾಗೆ ಆತ್ಮ ಪರಮಧಾಮದಿಂದ ಬಂದದ್ದು ಅದೇ ಆತ್ಮ, ಅವಿನಾಶಿ ಚೈತನ್ಯ ಶಾಂತ ಸ್ವರೂಪ ಆತ್ಮನೇ, ಶಕ್ತಿಶಾಲಿ ಆತ್ಮನೇ, ಪವಿತ್ರ ಆತ್ಮನೇ ಸತ್ಯುಗದಲ್ಲಿ ಇದ್ದಿದ್ದು, ಕಲಿಯುಗದಲ್ಲಿ ಇರೋದು, ಮುಂದೆ ಪರಮಧಾಮಕ್ಕೂ ಹೋಗೋದು. ಅದರ ಮೇಲಿನ ಕೋಟಿಂಗ್ ಈ ದೇಹ ಮತ್ತು ಮನಸ್ಸು ಅಥವಾ ಸಂಸ್ಕಾರ ಏನಿದೆ ಆ ಸಂಸ್ಕಾರದ ಗಾಜು ಅಲ್ಲಿ ಸ್ವಚ್ಛವಾಗಿರುತ್ತೆ. ಶರೀರ ಸ್ವಚ್ಛವಾಗಿತ್ತು, ಮನಸ್ಸು ಸ್ವಚ್ಛವಾಗಿತ್ತು, ಪ್ರಕೃತಿ ಸ್ವಚ್ಛವಾಗಿತ್ತು. ಅಲ್ಲಿ ಆತ್ಮ ಸ್ಪಷ್ಟವಾಗಿ ಕಾಣಿಸುತ್ತೆ. ಆತ್ಮೀಯ ಸುಖ, ಆತ್ಮೀಯ ಶಕ್ತಿ, ಆತ್ಮೀಯ ಪವಿತ್ರತೆಯ ಪ್ರಭಾವ ಇರುತ್ತೆ. ಬಿಟ್ಟರೆ ಅಲ್ಲಿ ಸೃಷ್ಟಿಯ ರಹಸ್ಯದ ಜ್ಞಾನವಾಗಲಿ ಪರಮಾತ್ಮನ ಜ್ಞಾನವಾಗಲಿ ಇರೋದಿಲ್ಲ. ಹಿಂಗೆ ಹೇಳ್ಬೋದು. ಬೇಕಾದರೆ ಒಂದು ಕಾರಲ್ಲಿ ಕೂತಿದ್ದೀವಿ ಅಥವಾ ಒಂದು ಗಾಜಿನ ವಾಹನದೊಳಗಡೆ ಕೂತಿದ್ದೀವಿ, ಒಂದು ಟೂರ್ ಹೊರಟಿದ್ದೀವಿ. ಎಲ್ಲ ಅರಮನೆಗಳನ್ನು ನೋಡಿಕೊಂಡು ದೊಡ್ಡ ದೊಡ್ಡ ಬೀದಿಗಳಲ್ಲಿ ದೊಡ್ಡ ದೊಡ್ಡ ಗೋಲ್ಡ್ ಪ್ಯಾಲೇಸ್ಗಳನ್ನು, ಜ್ಯುವೆಲರಿ ಶಾಪ್ಗಳನ್ನು, ಅನೇಕ ರೀತಿಯ ವಿವಿಧ ಸುಂದರವಾದ ದೃಶ್ಯಗಳನ್ನು ಆ ಗಾಜಿನ ವಾಹನದ ಒಳಗಡೆ ನಾವು ಕೂತ್ಕೊಂಡು ನೋಡ್ತಾ ಹೋಗ್ತಿದ್ದೀವಿ. ಆರಂಭದಲ್ಲಿ ಗಾಜು ಸ್ವಚ್ಛವಾಗಿತ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು. ಅದು ಹೆಂಗಿದೆಯೋ ಹಂಗೆ ನಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು, ಖುಷಿ ಪಡ್ತಾ ಇದ್ವಿ. ಅದರ ಬಣ್ಣ, ಅದರ ಶುದ್ಧತೆ, ಅದರ ಸ್ವಚ್ಛತೆ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಅದು ನೋಡಿದಾಗ ಮನಸ್ಸು ಬಹಳ ಪ್ರಫುಲ್ಲ ಆಗ್ತಾ ಇತ್ತು. ಹೋಗ್ತಾ ವರ್ಷಾನುಗಟ್ಟಲೆ ಕಳೆದಾಗ, ಯುಗಗಳು ಕಳೆದಾಗ ಆ ಬೀದಿಗಳು ಬದಲಾಗ್ತಾ ಬಂತು. ಲಾಸ್ಟ್ ಕಲಿಯುಗದ ಕಾಡಿನ ಸೀನರಿ ನೋಡಬೇಕು, ಅಲ್ಲಿ ಹೋಗ್ತಾ ಒಳಗಡೆ ಹೋದ್ವಿ. ಅಷ್ಟೊತ್ತಿಗಾಗಲೇ ಗಾಜು ಪೂರ್ತಿ ಕೊಳೆಯಾಗಿ ಹೊರಗಳದ್ದೇನೂ ಕಾಣಿಸ್ತಾ ಇಲ್ಲ. ಆದರೆ ಬರೀ ಸೌಂಡು, ಆ ಹುಲಿಗಳದ್ದು, ಸಿಂಹ, ಚಿರತೆ ಎಲ್ಲ ಕೂಗಾಟ, ಕಿರುಚಾಟ, ಹಾವು, ಚೇಳು, ಆ ಒಂದು ಕಾಡು ಸುಮ್ಮನೆ ಅಲ್ಪ ಸ್ವಲ್ಪ ಕಾಣಿಸ್ತದೆ, ಏನೂ ಕಾಣಿಸ್ತಾ ಇಲ್ಲ. ಕತ್ತಲು ಆಗೋಗ್ಬಿಟ್ಟಿದೆ. ಆ ಗಾಜು ಮೊದಲು ಕತ್ತಲು, ಅದು ಕಾಡು, ಬರೀ ಸೌಂಡ್ ಮಾತ್ರ ಕೇಳ್ತಾ ಇದೆ, ಏನೂ ಗೊತ್ತಾಗ್ತಾ ಇಲ್ಲ.
ಆ ಥರ ಇವಾಗ ನಮಗಾಗಿದೆ. ಹಾಗಂತ ಒಳಗಡೆ ಕೂತಿರೋರು ಕೊಳೆ ಆಗಿದ್ದಾರಾ? ಇಲ್ಲ. ನೋಡೋರ್ದು ತಪ್ಪಿದೆಯಾ? ಇಲ್ಲ. ಅನುಭವ ಆಗಬಾರ್ದು ಅಂತಿದೆಯಾ? ಅನುಭವ ಮಾಡೋ ಕೆಪಾಸಿಟಿ ಇಲ್ವ? ಇದೆ. ಆದರೆ ಪ್ರಾಬ್ಲಮ್ ಏನು? ಕತ್ತಲಾಗಿರೋದೊಂದು, ಗಾಜು ಕೊಳೆ ಆಗಿರೋದೊಂದು, ಏನು ಕಾಣಿಸ್ತಾ ಇಲ್ಲ, ಮತ್ತು ಸಿನರಿ ಚೇಂಜ್ ಆಗಿರೋದೊಂದು. ಹಾಗೆ ಇದು ಕೂಡ ಅಷ್ಟೇ ಆಗಿರೋದು. ನನ್ನ ಆತ್ಮನೇ ಒಳಗಡೆ ಕೂತಿದ್ದೆ, ಆದರೆ ಅವತ್ತು ಗಾಜು ಸ್ವಚ್ಛವಾಗಿತ್ತು, ಒಳ್ಳೆ ದೃಶ್ಯದಲ್ಲಿ ನಿಂತಿತ್ತು ವಾಹನ ನಮ್ಮದು. ತುಂಬ ಅದ್ಭುತವಾದ ಅನುಭವ ಮಾಡಿದ್ವಿ ಸತ್ಯುಗ, ತ್ರೇತಾಯುಗ. ಅದಾದಮೇಲೆ ಮುಂದೆ ಮುಂದೆ ಬಂದ್ವಿ ದ್ವಾಪರ ಯುಗ. ಅಲ್ಲಿ ಸ್ವಲ್ಪ ಸಿನರಿ ಚೇಂಜ್ ಆಯಿತು, ಅಷ್ಟೊತ್ತಿಗೆ ಸ್ವಲ್ಪ ಡಸ್ಟ್ ಕೂತಿತ್ತು. ಅದನ್ನು ಮಾಡ್ಕೊಂಡು ಮುಂದೆ ಬಂದ್ವಿ. ಕಲಿಯುಗ ಬಂತು. ಘೋರ ಅರಣ್ಯ ಥರ, ಮನುಷ್ಯರೆಲ್ಲರೂ ಕೂಡ ಪ್ರಾಣಿಗಳ ಥರ ಆಗಿದ್ದರು. ಕತ್ಲು ಬೇರೆ ಆಗಿತ್ತು, ಏನೂ ಕಾಣಿಸ್ತಾ ಇಲ್ಲ, ಯಾವುದೂ ಸರಿಯಾಗಿ ಅರ್ಥ ಆಗಲಿಲ್ಲ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ ಗೊತ್ತಿಲ್ಲ, ಯಾಕಿಷ್ಟೊಂದು ವಿಕಾರಗಳು, ರಾಗ ದ್ವೇಷಗಳು, ಅಸೂಯೆಗಳು ಅದು ಗೊತ್ತಿಲ್ಲ. ಇಷ್ಟೆಲ್ಲ ಕತ್ತಲದಲ್ಲೇ 1250 ವರ್ಷದ ಪ್ರಯಾಣ ಮಾಡ್ತಾ ಕೊನೆಗೆ ಆ ಕಾಡಲ್ಲಿ ಬಂದು ನಮ್ಮ ವಾಹನ ನಿಂತಿದೆಯೋ ನಡೀತಾ ಇದೆಯೋ ಏನು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು ಅಷ್ಟೇ. ಹೆಂಗೋ ಹಾಗೆ ಇಲ್ಲಿ ನಮ್ಮದು ಜೀವನ. ಆತ್ಮ ಅಲ್ಲಿನೂ ಅದೇ ಇದೆ, ಇಲ್ಲಿನೂ ಅದೇ ಇದೆ, ಮುಂದೆನೂ ಅದೇ ಇದೆ. ಈ ಶರೀರ ಮತ್ತು ಸೂಕ್ಷ್ಮ ಶರೀರದ ಗಾಜುಗಳು, ಒಳಗಡೆ ಸಂಸ್ಕಾರದ ಕನ್ನಡಕ ಅದು ಕೊಳೆ ಆಗೋಗಿದೆ. ಜೊತೆಗೆ ಕಾಡು ನೋಡಲಿಕ್ಕೆ ಅಂಥ ಏನೋ ದೃಶ್ಯ ಇಲ್ಲ. ಕಾಡಲ್ಲಾದರೂ ಒಳ್ಳೆ ಹಸಿರು ಹನಸಿರಿ ಇದ್ದರೆ ಅದು ಬೇರೆ ಮಾತು. ಎಲ್ಲ ಒಣಗಿದ ಮರಗಳು, ಉದುರೋಗಿರೋ ಎಲೆಗಳು, ವಯಸ್ಸಾಗಿರೋ ಕಾಡು ಮೃಗಗಳು, ಎಲ್ಲ ಕಡೆ ಹಸುವಿನ ಹಾಹಾಕಾರ. ಇನ್ನೇನು ನೋಡಲಿಕ್ಕೆ ಇರುತ್ತೆ ಹೇಳಿ? ಅಲ್ಲಿ ಎಷ್ಟೊತ್ತು ನಿಲ್ಲಕ್ಕಾಗತ್ತೆ? ಅಂಥದ್ರಲ್ಲಿ 1250 ವರ್ಷ ಕಳೆದಿದ್ದೀವಿ ನಾವು. ಅದಕ್ಕೆ ಬಾಬರವರು ಹೇಳ್ತಿದ್ರೆ, ಮಕ್ಕಳೇ ನೀವು ದೇವತೆಗಳಿಗಿಂತನೂ ಶ್ರೇಷ್ಠ. ಇಂಥ ಸಮಯದಲ್ಲಿ ಏನು ಮಾಡಿದರು? ಆ ಕಾಡಿನಲ್ಲಿನೇ ಸ್ವಯಂ ಪರಂಪಿತ ಪರಮಾತ್ಮ ಅವತರಣೆಯಾದರೂ ಒಂದು ದೊಡ್ಡ ಬೆಳಕು ಬಂತು. ಆದರೆ ಆ ಬೆಳಕು ಬಂದರೂ ಕೂಡ ನನ್ನ ಕನ್ನಡಕ ಸರಿ ಇಲ್ಲದೆ ಇರೋ ಕಾರಣ, ಈ ಗಾಜುಗಳು ಸರಿ ಇಲ್ಲದೆ ಇರೋ ಕಾರಣ ನನಗೆ ನೋಡೋಕೆ ಆಗ್ತಿರಲಿಲ್ಲ, ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಪರಮಾತ್ಮನ ಪರಮ ಜ್ಯೋತಿಯ ಬೆಳಕಿನಲ್ಲಿ, ಕತ್ತಲದಲ್ಲಿಯೂ ಕೂಡ ಅಂಥ ಒಂದು ಬೆಳಕು ಬಂದರೂ ಕೂಡ ಅದರ ನೋಡುವ ಭಾಗ್ಯ ನಮಗಿರಲಿಲ್ಲ. ಯಾಕಂದರೆ 2 ಗ್ಲಾಸುಗಳು ಕೊಳೆಯಾಗಿದ್ದು, ಒಂದು ಕನ್ನಡಕ ಕೊಳೆಯಾಗಿತ್ತು. ಆಗ ಅವರು ಬಂದು ಬ್ರಹ್ಮಬಾಬಂದು ಗ್ಲಾಸ್ ಕ್ಲೀನ್ ಮಾಡಿದರು. ಫಸ್ಟ್ ಸ್ವಲ್ಪ ನೀರು ಸಿಂಪಡಿಸಿ, ಹೊರಗಿನ ಗ್ಲಾಸನ್ನು ಒರೆಸಿ, ಮತ್ತು ಇನ್ನೊಂದಕ್ಕೆ ಒಡೆದು ನೀರು ಅದನ್ನು ಒರೆಸಿ, ಆಮೇಲೆ ಒಂದು ಕನ್ನಡಕ ಕೊಟ್ಟು 3 ಸಲ ಬಂದರು. ಅವರು ಒಂದೇ ಸಲಕ್ಕೆ ಗುರ್ತಿಸೋಕ್ಕಾಗಲಿಲ್ಲ ಬ್ರಹ್ಮಬಾಬರವರಿಗೆ. 3 ಸಲ ಪರಕಾಯ ಪ್ರವೇಶ ಮಾಡಿದ ಮೇಲೆ ತನ್ನ ಸ್ವಪರಿಚಯವನ್ನು ಶರೀರವಾಣಿ ಮೇಲೆ ಇಂಟ್ರೊಡಕ್ಷನ್ ಕೊಟ್ಟು, ಸಾಕ್ಷಾತ್ಕಾರ ಮಾಡಿಸಿ, ಕಣ್ಣು ಕೊಟ್ಟು ದರ್ಶನ ಮಾಡಿಸ್ಕೊಂಡು ಕಾಲಿಗೆ ಬೆಳೆಸ್ಕೊಂಡಂಗೆ ಎತ್ತು ಪರಮಾತ್ಮನ ಕೆಲಸ. ಎಲ್ಲಾದರೂ ಹೋದಾಗ ನಾವೇ ಪರಿಚಯ ಮಾಡಿಕೊಂಡು ನಮ್ಮ ಬಗ್ಗೆ ಹೇಳ್ಕೊಂಡು ನಮಗೆ ಅವ್ರು ಮತ್ತೆ ಕಾಲು ಮುಗಿತಾರಲ್ಲ, ಆ ಥರ ಸೀನ್ ಆಯಿತು. ಹಾಗಂತ ಅವ್ರಿಗೆ ಗೌರವ ಇರಲಿಲ್ಲ ಅಂತಲ್ಲ, ಗೌರವ ತುಂಬ ಇತ್ತು, ಆದರೆ ಗುರ್ತಿಸೋ ಕೆಪಾಸಿಟಿ ಇರಲಿಲ್ಲ. ಹಾಗಾಗಿತ್ತು ಬ್ರಹ್ಮಬಾಬನ ಕತೆ. ತುಂಬ 12 ಜನ ಗುರುಗಳನ್ನು ಮಾಡಿಕೊಂಡು ಪರಮಾತ್ಮನನ್ನು ಹುಡುಕ್ತಾ ಇದ್ದರು, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಇದ್ದರು. ಅವರು ಎಲ್ಲೋ ವಾನಪ್ರಸ್ಥದಲ್ಲಿ ಹೋಗಿ ಕಾಡಲ್ಲಿ ಕೂತ್ಕೊಂಡು ಏನೋ ಮಾಡಿದ್ರೆ ಪರಮಾತ್ಮ ಸಿಗ್ತಾನೆ ಅನ್ನೋ ಭ್ರಮೆಯಲ್ಲಿ ಅವರು ಇದ್ದಿದ್ದು. ಇವರು ಸುರ್ರ ಅಂತ ಬಂದುಬಿಟ್ಟು ನಾನೇ ಪರಮಾತ್ಮ ಅಂದಾಗ ಇವ್ರಿಗೆ ತಲೆಗೆ ಗಿರ್ರ ಅಂತ ಹೋಗುತ್ತೆ. ಅವಾಗ ಅರ್ಥ ಆಗಲಿಲ್ಲ ಬ್ರಹ್ಮಬಾಬರವರಿಗೆ. ಆಮೇಲೆ 1 ಸಲ 2 ಸಲ 3 ಸಲ ಸಾಕ್ಷಾತ್ಕಾರ, ಶರೀರವಾಣಿ ಎಲ್ಲ ಆದಮೇಲೆ ಓಹೋ ನಾನು ಹುಡ್ಕೊಂಡು ಹೋಗೋ ಬಳ್ಳಿ ಕಾಲಿಗೆ ತಗಲಾಕೊಂಡ್ಬಿಟ್ಟಂಗೆ ಪರಮಾತ್ಮನೇ ನನ್ನ ಹುಡ್ಕೊಂಡು ಬಂದುಬಿಟ್ರಲ್ಲಪ್ಪ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಬಾಯಿ ಸವರ್ಕೊಂಡು ಕಾಲಿಗೆ ಬಿದ್ದೆಯಪ್ಪ ಎಲ್ಲ ನಿಂದೆ ನೋಡು ಅಂತ ಅರ್ಪಿಸಿಬಿಟ್ಟ ಬ್ರಹ್ಮಬಾಬ. ಅವ್ರದ್ದು ಗಾಸ್ ಕ್ಲೀನ್ ಆಯಿತು. ಆಮೇಲೆ ಬ್ರಹ್ಮಬಾಬಾ ಶಿವಬಾಬಾ ಕಲಿತು ದಾದಿಗಳಿಗೆ ಸ್ವಲ್ಪ ಸಾಕ್ಷಾತ್ಕಾರ ಮಾಡಿ ಅವ್ರಿಗೆ ಒಂದೊಂದು ಕನ್ನಡಕ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಕೂಡಿಸ್ಕೊಂಡ್ರು ಗ್ಲಾಸ್ ಹೌಸ್ ಒಳಗಡೆ. ಗ್ಲಾಸ್ ಹೌಸ್ ಅಂದಮೇಲೆ ಒಂದಷ್ಟು ಕಲ್ಲು ಒಗೆಯೋರು,
ಹೊರಗಿನಿಂದ ನೋಡಿದವ್ರಿಗೆ ಅಯ್ಯೋ ನಮಗಿಂತ ಇವರು ಡಿಫ್ರೆಂಟ್ ಅಂತ ಅನಿಸೋದು ಸಹಜ, ಹೇಗೋ ಹಾಗೆ ಅನ್ನಿಸ್ತು. ಆದರೆ ನಿಜಕ್ಕೂ ನಾವೆಲ್ಲ ಸೌಭಾಗ್ಯಶಾಲಿಗಳು. ಸತ್ಯುಗದಲ್ಲಿ ಪ್ರಕೃತಿ ಸುಖ ಇದೆ. ಸುಖ ಅನ್ನೋದಕ್ಕಿಂತ ನಾನು ಆತ್ಮದ ಸುಖಕ್ಕೆ ಹೋಲಿಸಿದರೆ ಪ್ರಕೃತಿಯ ಸುಖ ಒಂದು ಧೂಳಿನ ಕಣದಷ್ಟು ಅಷ್ಟೇ ಅದು. ಯಾಕಂದರೆ ಯಾರಿಗೂ ಆತ್ಮದ ಸುಖ ಗೊತ್ತಿಲ್ಲ ಅಷ್ಟೇ. ಅತೀಂದ್ರಿಯ ಸುಖ, ಅವಿನಾಶಿ ಸುಖ, ಸಕಲ ಸುಖ, ಶ್ರೇಷ್ಠ ಸುಖ, ಸರ್ವ ಸುಖ, ಅತೀಂದ್ರಿಯ ಪರಮಾನಂದ ಆತ್ಮದ ಸುಖದೊಳಗಡೆ ಇರುವಂಥದ್ದು. ಆದರೆ ಇದು ಇಂದ್ರಿಯ ಸುಖ, ಇದು ಪ್ರಕೃತಿಯ ಸತೋಪ್ರಧಾನದ ಒಂದು ಸುಖ ಅಷ್ಟೇ. ಅಲ್ಲಿ ಮತ್ತೆ ಪರಮಾತ್ಮನ ಬಗ್ಗೆ ಮಾತೂ ಇಲ್ಲ, ಸೃಷ್ಟಿಯ ರಹಸ್ಯದ ಬಗ್ಗೆ ಬೀಳ್ತೀವಿ ಮುಂದೆ ಅನ್ನುವ ಸತ್ಯದ ಅರಿವೂ ಇಲ್ಲ. ಹಾಗಾಗಿ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠ ಮಕ್ಕಳೇ. ಬಲೆ ನೀವೀಗ ತಮೋಪ್ರಧಾನ ಶರೀರದಲ್ಲಿರ್ಬೋದು, ತಮೋಪ್ರಧಾನ ಸಂಸ್ಕಾರ ಇರಬಹುದು, ಕಲಿಯುಗದ ಸನ್ನಿವೇಶ ಇದ್ದಿರ್ಬೋದು, ಘೋರ ಅಂಧಕಾರದ ಸಮಯ ಇರ್ಬೋದು. ಆದರೆ ಈ ಜಾಗದಲ್ಲೇ ಇದ್ದುಕೊಂಡು ನಿಮಗೆ ಒಂದು ಕಣ್ಣು ಬಂದು ನೀವು ನನ್ನನ್ನು ಗುರುತಿಸಿ ನನ್ನ ಮೇಲೆ ನಿಶ್ಚಯ ಮಾಡಿ ನನಗೆ ಶರಣಾಗಿ ನಿಮ್ಮದೆಲ್ಲವನ್ನು ಅರ್ಪಿಸಿ ಸಫಲ ಮಾಡಿಕೊಂಡು ಸೌಭಾಗ್ಯ ಬೆಳಗಿಸಿಕೊಳ್ಳುವಂತಹ ಮತ್ತು ಸತ್ಯದ ಅರಿವು ಜ್ಞಾನ ಪರಮಾತ್ಮನ ಸಮಾನ ಈ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿದೆ ಅಲ್ಲ ಮಕ್ಕಳೇ. ಇದಕ್ಕಿಂತ ಇನ್ನೇನು ಬೇಕು? ನೀವು ಸಾಮಾನ್ಯರಲ್ಲ, ನೀವು ದೇವತೆಗಳಿಗಿಂತಲೂ ಶ್ರೇಷ್ಠ. ಯಾವ ಸಾಧು ಸತ್ಪುರುಷ ಸನ್ಯಾಸಿ ಬೇಕಾದಂಥವರು, ನಾನು ಹೋಗ್ತಿರ್ತೀನಿ ಎಲ್ಲ ಕಡೆ, ಅವ್ರದ್ದೆಲ್ಲ ವೈಭವ. ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಸಾಧು ಸನ್ಯಾಸಿಗಳಿಗೆ, ಸತ್ಪುರುಷರಿಗೆ, ಸಂತರಿಗೆ, ಶರಣರಿಗೆ, ಮಹಾತ್ಮರಿಗೆ ಮೊದಲಿನಿಂದಲೂ ಕೂಡ ಈ ಭಾರತ ದೇಶ ಅವರನ್ನು ಶ್ರೇಷ್ಠ ಸ್ಥಾನದಲ್ಲಿಟ್ಟು ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರಿಗೆ ಶರಣಾಗ್ತಾ ಬಂದಿತ್ತು, ಕಾಲಿಗೆ ಬೀಳ್ತಾನೆ ಬಂದಿತ್ತು. ಹಾಗೆ ಇವತ್ತೂ ಕೂಡ ನಾವು ಅನೇಕ ಕಡೆ ಹೋದಾಗ ದೊಡ್ಡ ದೊಡ್ಡ ಮಠಾಧೀಶರುಗಳು, ಸಂತರುಗಳು, ಅನೇಕ ಸಾಧು ಸತ್ಪುರುಷರು ಕಾವಿಯನ್ನು ಹಾಕ್ಕೊಂಡು ಅವರದ್ದೇ ಆದಂಥ ಒಂದು ಧಿರಿಸು ಉಡುಪಿನಲ್ಲಿ, ಪೋಷಾಕಿನಲ್ಲಿ, ಒಂದು ವೈಭವದಲ್ಲಿ, ಒಂದು ಅವರದ್ದೇ ಆದ ಘನತೆ ಗೌರವಗಳಲ್ಲಿ ಇರ್ತಾರೆ. ನಾವು ಬ್ರಹ್ಮಕುಮಾರಿಯರು ಎಲ್ಲಿ ಹೋದ್ರು, ಯಾರ ಹತ್ರ ಹೋದ್ರು, ಪ್ರೈಮ್ ಮಿನಿಸ್ಟರ್ ಹತ್ರ ಹೋದ್ರು, ರಾಷ್ಟ್ರಪತಿ ಹತ್ರ ಹೋದ್ರೂ, ಯಾವುದೇ ಮಠಾಧೀಶರ ಹತ್ರ ಹೋದ್ರೂ ಇಷ್ಟೇ, ಒಂದು ವೈಟ್ ಆ್ಯಂಡ್ ವೈಟ್. ಅಕ್ಕಂದ್ರಾದರೆ ಒಂದು ವೈಟ್ ಸಾರಿ, ಒಂದು ಬ್ಯಾಡ್ಜು. ಅಣ್ಣಂದ್ರಾದರೆ ನಾವು ವೈಟ್ ಆ್ಯಂಡ್ ವೈಟ್ ಒಂದು ಪ್ಯಾಂಟು ಶರ್ಟು ಬ್ಯಾಡ್ಜ್. ಇಷ್ಟು ಸಿಂಪಲ್ಲಾಗಿ ನಮ್ಮ ದಿರಿಸಿ, ಇಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ನಮಗೆ. ನೋಡಲಿಕ್ಕೆ ಸೀದಾ ಸಾದಾ ಸಿಂಪಲ್ಲು. ಜಗತ್ತು ಸ್ವಲ್ಪ ಗೌರವ ಕೊಡಬೇಕು ಅಂದರೆ ಅದು ಆಡಂಬರಕ್ಕೆ ಕೇಳುತ್ತೆ, ಸ್ವಲ್ಪ ಅವರು ರಾಯಲಿಟಿ ಕೇಳುತ್ತೆ, ಸ್ವಲ್ಪ ಜಗಮಗ ಇರಬೇಕು ಅಂತ ಅನಿಸುತ್ತೆ, ಕೇಳುತ್ತೆ. ಆದರೆ ನಾವೆಲ್ಲಿ ಜಗಮಗ ಆಗ್ತೀವಿ? ನಾವು ಸ್ವಲ್ಪ ಸೀದಾ ಸಾದಾ ಇರೋದ್ರಿಂದ ಜಗತ್ತು ನಾವು ಯಾರು ಹೋದರೂ ಕೂಡ ನಮ್ಮ ಕಡೆಗೆ ತಿರುಗಿ ನೋಡೋದಕ್ಕಿಂತ ಹೆಚ್ಚಾಗಿ ಅವ್ರು ಯಾರಾದರೂ ಬಂದುಬಿಟ್ರೆ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಬಿಡಿ ಇವತ್ತು ಬಾಬನ ಮನೆಗೇನು ಕಾರುಗಳು ಕಡಿಮೆ ಇಲ್ಲ, ಬಾಬನ ಮನೆಯಲ್ಲಿ ಭಂಡಾರಕ್ಕೇನು ಕಡಿಮೆ ಇಲ್ಲ, ಬಾಬಾನ ಸೇವೆಗೇನು ಕಡಿಮೆ ಇಲ್ಲ. ಬಾಬನ ಮಕ್ಕಳು ಕೂಡ ದಾದಿಯರು ಬೇಕಾದಂಗೆ ಪಲ್ಲಕ್ಕಿಯಲ್ಲಿ ಮೆರೆಸೋ ಥರ ಬಾಬಾರವರು ಮೆರೆಸಿಬಿಟ್ಟಿದ್ದಾರೆ. ಆದರೆ ಜಗತ್ತಿನ ಕಣ್ಣಿಗೆ ರಂಗು ರಂಗಿನ ಬಣ್ಣ ಬಣ್ಣದ ದಿರಿಸು ಉಡುಪು, ವಜ್ರ ವೈಡೂರ್ಯ ಆಭರಣಗಳ ಒಂದು ಅಲಂಕಾರಿತ ರೂಪಗಳಲ್ಲಿ ನೋಡೋದಕ್ಕೆ ಮತ್ತು ಅವರಿಗೆ ತಲೆಬಾಗೋದಕ್ಕೆ ಬಹಳ ಇಷ್ಟಪಡ್ತಾರೆ. ಆದರೆ ನಾವೆಂಗಿದ್ದೀವಿ ಅಂದರೆ, ಈಗ ಪೂಜೆ ಮಾಡುವಾಗ ಒಂದು ಪೂಜೆ ಆದಮೇಲೆ ಮತ್ತೊಂದು ಪೂಜೆಗೆ ಮರುದಿನಕ್ಕೆ ಎಲ್ಲವನ್ನು ಬಿಚ್ಚಿಟ್ಟು ಅಭಿಷೇಕ ಮಾಡಿಸೋ ಟೈಮಲ್ಲಿ ಎಲ್ಲ ತೆಗೆದಿಡ್ತಾರಲ್ಲ, ಆ ಥರ ನಾವು ಪರದೆ ಹಾಕ್ತಾರೆ ನೋಡಿ, ಪರದೆ ಹಾಕಿದ ಮೂರ್ತಿಗಳ ಥರ ಈಗ ನಾವು ವಿವಸ್ತ್ರಗೊಂಡಿದ್ದೀವಿ. ಅಂದರೆ ನಮ್ಮ ಹತ್ರ ಯಾವುದು ಆಭರಣಗಳಿಲ್ಲ, ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಮತ್ತೆ ಅಭಿಷೇಕ ಮಾಡಿ, ಮತ್ತೆ ಮರುಸ್ಥಾಪನೆ ಮಾಡಿ, ಮತ್ತೆ ಪೂಜೆ ಮಾಡಿ, ಮತ್ತೆ ಎಲ್ಲ ಅಲಂಕಾರ ಮಾಡಿ, ಮತ್ತೆ ಆಮೇಲೆ ದರ್ಶನಕ್ಕೆ ಬಿಡ್ತಾರೆ. ಹಾಗೆ ನಮ್ಮನ್ನು ಬಾಬಾರವರು ಈ ಸಮಯದಲ್ಲಿ ವಿವಸ್ತ್ರಗೊಳಿಸಿ ನಮ್ಮನ್ನೆಲ್ಲ ಆಭರಣಗಳನ್ನು, ಇಲ್ಲದ ಅಲಂಕೃತಗಳನ್ನು ತೆಗೆದು ಪರದೆ ಹಾಕಿ ನಮ್ಮ ಅಭಿಷೇಕ ಜ್ಞಾನಾಮೃತವನ್ನು ಸುರಿದು ಅಭಿಷೇಕ ಮಾಡಿ ನಮ್ಮನ್ನು ಪೂಜಾ ಯೋಗ್ಯರನ್ನಾಗಿ ಮಾಡಿ, ದರ್ಶನ ಯೋಗ್ಯರನ್ನು ಮಾಡಿ ಇವಾಗ ರೆಡಿ ಮಾಡ್ತಿದ್ದಾರೆ. ಆದರೆ ಇದು ಜಗತ್ತಿಗೆ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಹಾಗಾಗಿ ಈಗ ನಮಗೆ ಜಗತ್ತು ಸ್ವಲ್ಪ
ಆ ರೀತಿಯಾಗಿ ಅವರಷ್ಟು ನಮಗೆ ಗೌರವ ಕೊಡದೇ ಇರ್ಬೋದು, ಅವರಷ್ಟು ನಮಗೆ ಗಮನ ಕೊಡದೇ ಇರ್ಬೋದು. ಆದರೆ ನಮ್ಮಲ್ಲಿರುವ ಆತ್ಮೀಯತೆ, ನಮ್ಮಲ್ಲಿರುವ ಜ್ಞಾನಕ್ಕೆ ಇಡೀ ಜಗತ್ತು ತಲೆಬಾಗಿದೆ. ಇಡೀ ಜಗತ್ತು ನಮಗೆ ಆಧಾರದಿಂದ ಗೌರವ ಕೊಟ್ಟಿದೆ. ಮತ್ತು ನಮ್ಮಲ್ಲಿರುವ ಆ ಪವಿತ್ರತೆ, ಶಕ್ತಿ, ಆತ್ಮದ ಸ್ಮೃತಿ, ಪರಮಾತ್ಮನ ನೆನಪಿನಲ್ಲಿರುವಂಥ ಒಂದು ಆಕರ್ಷಣೆಯಿಂದ ಜಗತ್ತಿನಲ್ಲಿ ಎಲ್ಲೇ ಹೋದರೂ ಕೂಡ ನಮಗೆ ಮಾನ್ಯತೆ ಸಿಕ್ಕಿದೆ, ಒಂದು ಸಹಯೋಗ ಸಿಕ್ಕುತ್ತೆ. ಹಾಗಾಗಿ ನಮ್ಮ ಸ್ಮೃತಿಯೇ ನಮಗೆ ತಿಲಕದ ಅಲಂಕಾರ, ಪರಮಾತ್ಮನ ಸ್ಮೃತಿಯೇ ನಮಗೆಲ್ಲ ಸೌಭಾಗ್ಯದ ಆಭರಣಗಳು, ನಮಗೆಲ್ಲ ಅಲಂಕಾರನೂ ಅದೇ ಆಗಿದೆ. ಹಾಗಾಗಿ ಇವತ್ತು ಸಂಗಮಯುಗದಲ್ಲಿ ನಾವೆಲ್ಲರೂ ಬ್ರಹ್ಮಕುಮಾರಿಯರು, ಈ ಮಾರ್ಗದಲ್ಲಿ ನಡೆಯುವ ಎಲ್ಲರೂ ಕೂಡ ಸೌಭಾಗ್ಯವಂತರು, ಪರಮಾತ್ಮನನ್ನು ಪಡೆದ ಸತಿಯರು, ಪತಿಯನ್ನು ಪಡೆದ ಸೌಭಾಗ್ಯ ಸತಿಯರು ನಾವಂತ ಹೇಳ್ಕೊಳ್ಬೋದು. ಜೊತೆಗೆ ನಮ್ಮಲ್ಲಿರುವ ಜ್ಞಾನ ಅಪಾರವಾಗಿರುವಂಥದ್ದು, ಪರಮಾತ್ಮನ ಸಮಾನವಾದ ಜ್ಞಾನ. ಇದು ನಮ್ಮಲ್ಲಿರೋದು ಶಾಸ್ತ್ರಜ್ಞಾನ ಅಲ್ಲ, ವೇದಜ್ಞಾನ ಅಲ್ಲ, ಉಪನಿಷತ್ತುಗಳ ಜ್ಞಾನ ಅಲ್ಲ, ಇವೆಲ್ಲವನ್ನು ಮೀರಿರುವ ಒಂದು ಸತ್ಯಂ ಶಿವಂ ಸುಂದರಂ ಕೊಟ್ಟಿರುವ ಸೃಷ್ಟಿಯ ಸತ್ಯ ಜ್ಞಾನ ನಮ್ಮೊಳಗಡೆ ಇರುವಂಥದ್ದು. ಹಾಗಾಗಿ ಅಂಥ ಶ್ರೇಷ್ಠ ಜ್ಞಾನವನ್ನು ನಾವು ಇಟ್ಕೊಂಡಿದ್ದರೂ ಕೂಡ ಜಗತ್ತಿನ ಕಣ್ಣಿಗೆ ಕಾಣಿಸೋದಿಲ್ಲ. ಅವರು ದೊಡ್ಡ ದೊಡ್ಡ ಕಥೆಗಳನ್ನು ಹೇಳಿ, ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ, ಹಾರಾಟ ಚೀರಾಟಗಳನ್ನು ಮಾಡಿ ಮತ್ತು ಅವರ ಅಲಂಕಾರಗಳಲ್ಲಿ ಇರುವ ಕಾರಣ ಅವ್ರ ಕಡೆಗೆ ಜಗತ್ತು ಒಂದಷ್ಟು ಓ ಅಂತ ಓಡುತ್ತೆ. ಆದರೆ ನಾವು ನಮ್ಮ ಸ್ಥಿತಿಯಲ್ಲಿದ್ದುಕೊಂಡು ಶಾಂತವಾಗಿ ಶಂಖನಾದವನ್ನು ಮಾಡಿದಾಗ ಖಂಡಿತವಾಗಿ ಜಗತ್ತಿಗೆ ಅರ್ಥ ಆಗುತ್ತೆ. ಓಹೋ, ಬರೀ ಡೋಲು ಬಾರಿಸಿದರೆ ಏನೂ ಸಿಗಲ್ಲ, ಶಂಖದಲ್ಲಿ ನಿಜವಾದ ತೀರ್ಥ ಇರೋದು ಅಥವಾ ನಿಜವಾದ ಜ್ಞಾನ ಇರೋದು ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ ಅಷ್ಟೇ. ಇನ್ನು ಜಗತ್ತಿಗೆ ಇದೆಲ್ಲವೂ ಕೂಡ ಬಹಳ ಬೇಗ ಗೊತ್ತಾಗೋಗುತ್ತದೆ. ಅದಕ್ಕೆ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಸಂಗಮಯುಗದಲ್ಲಿ ನಾನು ಎಂದೂ ಬೇಜಾರು ಪಡುವಂಥದ್ದಿಲ್ಲ. ಇಲ್ಲಿ ಎಲ್ಲವೂ ನನಗೆ ಪರಮಾತ್ಮ ಕರುಣಿಸಿದ್ದಾನೆ, ಇನ್ನು ಯಾವ ಕೊರತೆಯೂ ನನಗಿಲ್ಲ. ಇದಷ್ಟು ಸುಲಭ ಇಲ್ಲ. ನನಗೆ ಜನ್ಮ ಸಿಕ್ಕಿದೆ, ನಾನು ಆಸ್ತಿಕನಾಗಿರೋದು, ಪರಮಾತ್ಮನನ್ನು ಗುರುತಿಸಿರೋದು, ಗುರುತಿಸಿದ ಮೇಲೂ ನಿಶ್ಚಯ ಬಂದಿರೋದು, ನಿಶ್ಚಯ ಬಂದ ಮೇಲೂ ಸಫಲ ಮಾಡಿಕೊಳ್ಳುವ ಬುದ್ಧಿ ಇರೋದು, ಆದರೂ ಕೂಡ ಮತ್ತೆ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಒಂದು ಸಮಯ ಸಿಕ್ಕಿರೋದು, ಇದೆಲ್ಲವೂ ಕೂಡ ಸೌಭಾಗ್ಯ. ಅಷ್ಟೇ ಅಲ್ಲ, ಪರಮಾತ್ಮನ ಹತ್ರ ಇರುವ ಜ್ಞಾನ ಇಡೀ ಜಗತ್ತಿನ ಯಾವ ಶಾಸ್ತ್ರ ಇರದ ಜ್ಞಾನ, ಯಾವ ಸನ್ಯಾಸಿಗಳು ಯಾವ ಧರ್ಮಾತ್ಮರಲ್ಲಿ ಇರದ ಜ್ಞಾನ ನನ್ನಲ್ಲಿ ಇದೆ. ನಾನು ಸಾಮಾನ್ಯನಲ್ಲ, ನಾನು ಬಲೆ ಮಾತೆ ಆಗಿರ್ಬೋದು, ಬಲೆ ಮನೆಯಲ್ಲೇ ಇರ್ಬೋದು, ಬಲೆ ಸಂಸಾರದಲ್ಲಿರ್ಬೋದು. ಅದರಿಂದ ಯಾರು ದೊಡ್ಡವರಲ್ಲ. ಯಾರ ಒಳಗಡೆ ಈ ರಚಯಿತ ಮತ್ತು ರಚನೆಯ ಜ್ಞಾನ ಇದೆಯೋ ಅವರು ಜಗತ್ತಿಗೆ ದೊಡ್ಡವರು. ಅವರು ಸಾಮಾನ್ಯ ಮಾತೆ ಇರ್ಬೋದು, ವಯೋವೃದ್ಧೆ ಆಗಿರ್ಬೋದು, 3 ವರ್ಷದ ಮಗುವಾಗಿರ್ಬೋದು. ಹಾಗಾಗಿ ನಾವ್ಯಾರೂ ಸಾಮಾನ್ಯರಲ್ಲ. ನಮ್ಮ ಬೆನ್ನನ್ನು ನಾವು ತಟ್ಟಿಕೊಂಡು ಹೆಮ್ಮೆಯಿಂದ ಹೇಳ್ಬೋದು, ನಾನು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಪಡೆದ ಜ್ಞಾನಿ ಆತ್ಮ ಅಂತ. ಅಂಥ ಶ್ರೇಷ್ಠ ಪದವಿ ದೇವಾತ್ಮರಿಗೂ ಕೂಡ ಇಲ್ಲ. ಅಂಥ ಒಂದು ಶ್ರೇಷ್ಠ ಪದವಿಯನ್ನು ಪಡೆದಿರುವ ನಾವೆಲ್ಲರೂ ಕೂಡ ಸೌಭಾಗ್ಯವಂತರೇ. ಇದೇ ಸ್ಮೃತಿಯಲ್ಲಿ ಇದ್ದು ಇವತ್ತಿನ ದಿನಪೂರ್ತಿ ನಾನು ಜ್ಞಾನಿ ಆತ್ಮ, ನಾನು ಜ್ಞಾನಿ ಆತ್ಮ, ಯಾವುದೇ 1000 ಚಿಂತೆಗಳಿದ್ದರೂ ಕೂಡ ಮರೆತು ಬಿಡಿ. ಯಾಕಂದರೆ ಈ ಪದವಿ ಸಿಗೋದು, ಈ ಸಮಯ ಮತ್ತೆ ಬರೋದಿಲ್ಲ, ಈ ಜ್ಞಾನ ಮತ್ತೆ ಸಿಗೋದಿಲ್ಲ. ಸಿಕ್ಕಿದೆ, ಸಾರ್ಥಕ ಮಾಡಿಕೊಂಡು ಸೌಭಾಗ್ಯವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.